ಏನ್ ಭಯ ಪಡಬೇಡ, ನಡಿಯ ಗಂಗಿ. ಪಂಡಿತರ ಹತ್ರ ತೋರ್ಸೋಣ, ನೋಡಿ ಹೇಳ್ತಾರೆ ಏನಾಗೈತೆ ಏನು, ಇನ್ ಬಸ್ರಿ ಆಗಿದ್ಯಾ ಅಥವಾ ಇಲ್ವಾ ಅಥವಾ ಬೇರೆ ಏನಾನ ಕಾರಣನ ಏನು ಅಂತ ಹೇಳಿ ನೋಡ್ಬಿಟ್ಟು ಕೈ ನೋಡಿ ನಾಲ್ಗೆ ನೋಡಿ ಹೇಳ್ತಾರೆ ತಗ. ನೀನೇನ್ ಚಿಂತೆ ಮಾಡ್ಬೇಡ, ನಡಿ. ಅಲ್ಲ ನೋಡ್ದೇನ್ ಭಾಗ್ಯಕಯ್ಯ, ನಮ್ಮ ಅತ್ತೆನ ಹೆಂಗ್ ಮಾತಾಡ್ತೈತಿ. ಸೊಸೆ ವಾಂತಿ ಮಾಡ್ಕೊಂತ ಇದ್ದಾಳಲ್ಲ, ಏನು ಎತ್ತ ಅಂತ ವಿಚಾರಿಸ್ಬೇಕು, ಪಂಡಿತರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸೋದೇ ಇಲ್ವೇನಪ್ಪ ಅವ್ರಿಗೆ. ಅಲ್ಲ ದ್ವೇಷ ಮಾತಿ ಬೆಳೆದು ಏನೋ ಜಗಳ ಆಡಿರ್ತೀವಿ, ಅದನ್ನೇ ಮನಸ್ಸಾಗಿ ಇಟ್ಕೊಂಡು ಹಿಂಗೆ ಹುಷಾರಿಲ್ಲದೆ ಇದ್ದಾಗ ಹಿಂಗೆಲ್ಲ ಮಾತಾಡ್ಬೋದಾ ಹೇಳು. ನನಗಂತೂ ತುಂಬ ಬೇಜಾರಾತಮ್ಮ. ನಮ್ಮ ಅತ್ತೆ ಮಾತಾಡಿದ್ ಕೇಳಿ. ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಹೆಂಗೆ ನೋಡ್ಕೊತಾ ಇದ್ದೆ. ನಮ್ಮ ಅಯ್ಯಪ್ಪ ಹೇಳ್ದಂಗೆ ಒತ್ತೊತ್ತಿ ಸರಿ ಊಟ ಕೊಡ್ತಿದ್ದೆ, ಸೊಂಟ ಮುರ್ಕೊಂಡು 2-3 ಸರಿ ಹುಷಾರಿಲ್ಲದೆ ಇದ್ದಾಗ ನಾನೇ ಎಲ್ಲ ತಂದು ಹಾಕ್ತಿದ್ದೆ. ನೋಡ್ದ ನಮ್ಮ ಅತ್ತೆ ಹೆಂಗೆ ಮಾಡ್ಬಿಡ್ತು. ಅಯ್ಯೋ ನಿಮ್ಮ ಅತ್ತೆ ಹಂಗೆ ಅಂತನ ನಿನಗೂ ಗೊತ್ತೈತಿ ನನಗೂ ಗೊತ್ತೈತಿ ಬಿಡು. ನಿಮ್ಮ ಅತ್ತೆ ಮಾತಾಡಿರೋ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನೋಡೋಣ ಇರು, ಪಂಡಿತ್ರ ಮನೆಯಾಗ ಇದ್ದಾರೇನು. ಪಂಡಿತ್ರೇ ಪಂಡಿತ್ರೇ. ಏನು ಭಾಗ್ಯಮ್ಮ, ಗಂಗಿನಿ ಬಂದ್ಬಿಟ್ಟೈತೆ. ಯಾರಿಗೆ ಸೆನಕಿಲ್ಲ? ನಿನಗೆ ಸೆನಕಿಲ್ವಾ ಅಯ್ಯಮ್ಮ ಸೆನಕಿಲ್ವಾ? ಅಯ್ಯೋ ಇಬ್ರು ಚೆನ್ನಾಗಿದ್ದೀವಿ, ಇವಳು ಯಾಕೋ ವಾಂತಿ ಮಾಡ್ಕೊಂತಾ ಇದ್ದಾಳೆ, ಅದಕ್ಕೆ ಕರ್ಕೊಂಬಂದೆ. ಏನು ಎತ್ತ ಅಂತನ ನೋಡಿ ಸ್ವಲ್ಪ ಹೇಳ್ರಿ. ಅವಳೇನಾದ್ರೂ ಬಸ್ರಿ ಗಿಸ್ರಿ ಆಗ್ಯವಳ ಅಂತ. ಬಾರಮ್ಮ, ಯಾಕೆ ನಿಂತ್ಕೊಂಡಿದ್ಯಾ? ಬಾ ಕುಕ್ಕ ಬಾ, ಇಲ್ಲಿ ಮಂಚದ ಮೇಕೆ ಬಾ ನೋಡೋಣ. ಅರೆ ಗಂಗಿ ಬಾ ಕುಕ್ಕ ಬಾ. ಕುಕ್ಕಳಮ್ಮ ಕುಕ್ಕ, ಯಾಕೆ ಸುಸ್ತಾಗಂಗೆ ಕಾಣ್ತೀಯಾ? ಕುಕ್ಕ ಇಲ್ಲಿ ಹೇಳ್ತೀನಿ. ಎಲ್ಲಮ್ಮ ಕೈ ಕೊಡಿಲಿ ನೋಡೋಣ. ವಾಂತಿ ಹೆಂಗಾಗುತ್ತೆ? ಮಾಮೂಲಿ ಯಾವಾಗನ ಬಸ್ನಾಗ ಹೋಗ್ಬೇಕಾದ್ರೆ ಆದಂಗೆ ಆಗುತ್ತಾ ಅಥವಾ ಏನು ಅರ್ಶನಕ್ ಥರ ಆಗುತ್ತಾ? ಇಲ್ಲ, ಒಂಥರ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಬರೋದೇ ಇಲ್ಲ. ಒಂದು ಸ್ವಲ್ಪ ವಾಂತಿ ಮಾಡ್ಕೊಂಡೆ ಅಷ್ಟೇನೆ, ಹೊಟ್ಟೆಗೆಲ್ಲ ಒಂಥರ ಇದಾದಂಗೆ ಆಗುತ್ತೆ, ಎದೆಗೆಲ್ಲನ. ಹೌದಾ? ಎಲ್ಲಿ ನಾಲ್ಗೆ ಆನು? ಏನ್ ಪಂಡಿತ್ರೆ ಸರಿಯಾಗಿ ನೋಡ್ರಿ ಏನಾಗೈತೆ ಗಂಗಿಗೆ ಅಂತನ. ಅಯ್ಯೋ ಭಯ ಪಡೋಂಥದ್ದು ಏನೂ ಆಗಿಲ್ಲಮ್ಮ ಗಂಗಿ. ನಿನಗೆ ಏನಾಗೈತೆ ಪಂಡಿತ್ರೆ? ನನಗೆ ಯಾಕೋ ಸುಸ್ತಾದಂಗೆ ಆಗ್ತೈತೆ. ಯಾಕೆ ಅಂತಾನೂ ಗೊತ್ತಿಲ್ಲ, ಬೆಳಗ್ಗೆಯಿಂದನೂ ಒಂಥರ ಯಾಕೋ ಮನಸ್ಸೆಲ್ಲ ಒಂಥರ ಒಯ್ದಾಡ್ದಂಗೆ ಆಗೋದು, ಹೊಟ್ಟೆಗೆಲ್ಲ ತೊಳಸ್ದಂಗೆ ಆಗೋದು, ಒಂಥರ ಆಗೋದು. ಏನಾಯ್ತು ನನಗೆ? ಅಯ್ಯೋ ಅಂತ ತೊಂದರೆ ಏನೂ ಇಲ್ಲ. ತೊಂದರೆ ಆಗಂಥದ್ದು ಖುಷಿ ಪಡೋಂಥ ವಿಚಾರ. ನೀನು ತಾಯಿ ಆಗ್ತಾ ಇದೆಯಾ. ಹೌದಾ ಪಂಡಿತ್ರೆ? ನಮ್ ಗಂಗಿ ತಾಯಿ ಆಗ್ತಿದ್ದಾಳ, ಬಸ್ರಿನ ಈಗ? ಅಯ್ಯೋ ನಾನು ಹೇಳಿದ್ದೇನೆ ಗಂಗಿ ಬಸ್ರಿ ಇರ್ಬೋದೇನೋ ಅಂತನ, ಹಂಗೆ ಆಯ್ತು ನೋಡು. ನಿಮ್ಮ ಅತ್ತೆ ಬಸ್ರಿನೂ ಇಲ್ಲ ಗಿಸ್ರಿನೂ ಇಲ್ಲ, ವಾಂತಿ ಪಿತ್ತ ತಿಂದೇವಳೆ ಅಂತ ಹೇಳ್ತಿದ್ಲು. ಹೆಂಗೋ ನಿಮ್ಮ ಅತ್ತೆ ಮಗ ಕೊಡ್ದಾರಂಗೆ ನೀನ್ ಹೆಂಗೋ ತಾಯಿ ಆಗ್ತಾ ಇದೆಯಲ್ಲ. ಬಿಡು, ಇದೇ ವಿಷಯ ಇಟ್ಕೊಂಡು ನಿನ್ನ ಹಂಗಸ್ತಿದ್ಲು ಅಲ್ವೇ? ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತನ. ಹೆಂಗೋ ಈಗ್ಲಾದ್ರೂ ಒಳ್ಳೇದಾಯ್ತಲ್ಲ ಗಂಗಿ ನಿನ್ಗೆ. ಭಾಗ್ಯಕಯ್ಯ, ಪಂಡಿತ್ರೆ ನಿಜವಾಗ್ಲೂ ನಾನು ತಾಯಿ ಆಗ್ತಿದ್ದೀನ? ಹೇಳ್ರಿ ಇನ್ನೊಂದ್ಸಲನ. ಹೂನಮ್ಮ, ತಾಯಿ ಆಗ್ತಾ ಇದೆಯಾ, ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಒಂದು ಸ್ವಲ್ಪ ಎಲ್ಲೂ ಕೂಲಿ ಪಾಲಿ ಹೋಗ್ಬೇಡ, 1-2 ದಿವಸ. ಒಂದಿಟ್ಟು ಬಿಸಿ ಬಿಸಿ ಊಟ ಮಾಡು, ಹಣ್ಣು ತರಕಾರಿ ಸೊಪ್ಪು ಆಮೇಲೆ ಮೊಟ್ಟೆ ಪಟ್ಟೆ ತಿಂಬೋದು ಅಂಥದ್ದೆಲ್ಲ ಮಾಡು. ಭಾರ ಪರ ಎತ್ತಕ್ಕೆ ಹೋಗ್ಬೇಡ ಏನೂ, 1-2 ದಿವಸ. ಹಂಗ ಸರಿ ಪಂಡಿತ್ರೆ ಆಯ್ತು. ಯಾಕೋ ತಲೆ ಒಂಥರ ಸುತ್ತದಂಗೆ ಆಗ್ತೈತೆ. ಇದು ಯಾಕೆ ತಲೆ ಸುತ್ತೈತೆ? ಹಾಗೆ ಒಬ್ಬೊಬ್ಬರಿಗೆ ಬಸ್ರಿ ಆದಾಗ ಹಿಂಗೆ ತಲೆ ಸುತ್ತು, ಹೊಟ್ಟೆ ಒಂಥರ ತೊಳಸ್ದಂಗೆ ಆಗೋದು, ಹಿಂಗೆ ವಾಂತಿ ಆಗೋದು, ಹಂಗೆಲ್ಲ ಆಗುತ್ತೆ. ಅದೆಲ್ಲನ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಚೆನ್ನಾಗಿ ಆಗ್ತೀಯ. ನಾನು ಹೇಳ್ದಂಗೆ ಚೆನ್ನಾಗಿ ಒತ್ತೊತ್ತಿ ಸರಿಯಾಗಿ ಊಟ ಮಾಡು. ಹಂಗೆ ಸರಿ ಆಯ್ತು ಪಂಡಿತ್ರೆ, ಹಂಗೆ ಮಾಡ್ತೀನಿ. ಸರಿ ಬಾರಿ ಗಂಗಿ ಹೋಗೋಣ, ಇನ್ನೇನು ತೊಂದರೆ ಏನು ಇಲ್ವಲ್ಲ ಸದ್ಯ. ತಾಯಿ ಆಗ್ತಾ ಇದೆಯಾ ನೀನು, ಖುಷಿ ಪಡುವಂತ ವಿಚಾರ. ಬಾ ಹೋಗಿ ಮೊದ್ಲು ಹೋಗಿ ನಿಮ್ಮ ಅತ್ತೆಗೆ ಹೇಳೋಣ, ನೋಡೋಣ ಏನಂತಾಳೆ. ತಾಳ್ರಿ ಪಂಡಿತ್ರೆ, ತಕೊಳ್ರಿ. ಅಯ್ಯೋ ಇರ್ಲಿ ಬಿಡಮ್ಮ ಇಕ್ಕೆ. ಇಲ್ಲ ಇಟ್ಕೊಳ್ರಿ. ನಿಮ್ಮಂತಾರು ನಮ್ಮ ಊರಾಗ ಇರೋದ್ರಿಂದನ ಎಷ್ಟೋ ಜನಗಳಿಗೆ ಅನುಕೂಲ ಆಗೈತಿ. ಬಡವರಂತರ್ಗೆ ಟೌನ್ಗೆ ಹೋಗಿ ಆಸ್ಪತ್ರೆ ತೋರಿಸ್ಕೊಂಬಕ್ಕಾಗಲ್ಲ. ಹೆಂಗೋ ನೀವು ಗಿಡ ಮೂಲಿಕೆ ಅದು ಇದು ಅಂತೇಳಿ ಔಷಧಿ ಮಾಡ್ಕೊಟ್ಟು ಇಲ್ಲೇ ವಾಸಿ ಆಗಂಗೆ ಮಾಡ್ತೀರಾ ನಿಮ್ಮಂತಾರ ಇರೋದ್ರಿಂದನ. ನೀವು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೇನೆ ಇಕ್ಕೇಳ್ರಿ. ಸರಿ ಅಮ್ಮ, ನೀನು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗುತ್ತೆ. ಹೋಗ್ಬಾ. ನಿನ್ನ ಗಂಡ ಚೆನ್ನಾಗಿದ್ದಾನಾ? ನಿಮ್ಮ ಅತ್ತೆ? ಚೆನ್ನಾಗೈತೆ ಅಯ್ಯಪ್ಪ, ಕುರಿ ಕಾಯಕ್ಕೆ ಹೋಗುತ್ತೆ. ನಮ್ಮ ಅತ್ತೆನೂ ಚೆನ್ನಾಗೈತಿ, ಮಂತಾಗೆ ಇತ್ತು. ಏನ್ ಮಾಡೋದು? ನಮ್ಮ ಅತ್ತಿಗೆ ನನ್ ಕಂಡ್ರೇನೇ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ನೀನೇ ಹೊಂದ್ಕೊಂಡು ಹೋಗ್ಬೇಕಮ್ಮ. ನಿಮ್ಮ ಅತ್ತೆ ಬುದ್ಧಿ ಎಲ್ಲ ಗೊತ್ತಲ್ಲ. ಸರಿ ಹೋಗ್ರಿ, ಶಾನಿವತ್ತು ನಿಂತ್ಕೊಂಡಿರ್ಬೇಡ. ಸರಿ ಬರ್ತೀವಿ. ಇತ್ತು ಗಂಗಿ, ನಿಮ್ಮ ಅತ್ತೆ ಮಾತನ್ನ ಸುಳ್ಳು ಮಾಡ್ಬಿಟ್ಟೆ ನೋಡು. ನಿಮ್ಮ ಅತ್ತಿಗೆ ನೀನು ತಾಯಿ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಹೇಳ್ತಾ ಇದ್ದು. ಕಣ್ ಬಗ್ಗೆ ಕಯ್ಯ ಅದನ್ನೇ ಇಟ್ಕೊಂಡು ನನ್ನ ಗಂಡಂತಾಗೆ ಇಲ್ಲದ್ದು ಹೇಳಿ ಏನೋ ಜಗಳ ಗಿಗಳ ತಂದಿಕ್ಕಣ್ಣ ಮತ್ತೆ. ಹೆಂಗೋ ಸದ್ಯ ನನಗೆ ದೇವರು ಅಂತ ಇದನ್ನು ಕೊಡ್ಲಿಲ್ವಲ್ಲ, ಹೆಂಗೋ ಅತ್ಲಾಗೆ. ನಡಿಯಮ್ಮ, ಎಲ್ಲ ಒಳ್ಳೇದಾಗುತ್ತೆ.
ತಂಗಿ ನಿಮ್ಮ ಅತ್ತೆ ಮಂದಾಗಿದ್ರೆ ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳ್ಬೇಡ. ಅದೇಲಿ ಇಲ್ಲ ಏನು ಇಲ್ಲ, ಏನೋ ಪಿತ್ತಕ್ಕೆ ವಾಂತಿ ಆಗೈತಿ ಅಂತ ಹೇಳಿದ್ರು ಅಂತಾನ. ಒಂದೇ ಒಂದು ಸುಳ್ಳು ಹೇಳು ನೋಡೋಣ ಏನಂತಾಳೆ ಅಂತಾನ. ನೋಡೋಣ ಅಲ್ವಾ? ಸರಿ ಕಣ್ಬಾಗಿ ಕೈ ನೋಡೋಣ, ಹಂಗೆ ಹೇಳೋಣ ಅದೇನಂಬತ್ತೆ ನಮ್ಮ ಅತ್ತೆ ಅಂತಾನ. ಗಂಡ ಬಂದ ತಕ್ಷಣ ಹೇಳು ಈ ವಿಷಯನ, ಸಾಯಂಕಾಲ ಬರ್ತಾನಲ್ವಾ ಅವ್ನಿಗೊಂದಿಟ್ಟು ಖುಷಿ ಆಗುತ್ತೆ. ಹೆಂಗೋ ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತಾನ. ಸರಿ ಹೇಳ್ತೀನಿ ಹೇಳಿ ಬಂದಾಗ. ಹೇಳಿ ಬರಲೇ ಇಲ್ವಲ್ಲ, ನಾವು ಹೋಗೋಣ ಅಂತ ಹೋದ್ವಪ್ಪ, ಸುಮ್ಮನೆ ಯಾಕೆ ನಾವಲ್ಲಿ ಹೋಗಿ ಆಮೇಲೆ ನಮ್ಮನೇನ ಅಲ್ಲಿ ನೋಡಿರೆ ಸುಮ್ಮನೆ ಯಾಕೆ ಅವಳ ಆಡ್ಕೆಂಬದು. ಏನು ಬೇಡ, ಅವರೇ ಬರ್ತಾರಲ್ಲ. ಈಗ ಅದೇನು ಅಂತಾನ ಕೇಳೋಣ. ಹಾಕದ್ರಜ್ಜಿ ಇರಜ್ಜಿ ಅಂದ್ರೆ ಅಯ್ಯೋ ಉಣ್ಬೇಕು ಅಂತ ಓದ್ಲ ವಜ್ಜಿ ಸಾರಿಸ್ಕೊಂಡು. ಓ ಬಂದ್ರೇನಮ್ಮ ಗಂಗಿ ಬಂದ? ಏನ್ ಹೇಳಿದ್ರು ಪಂಡಿತ್ರು? ಯಾಕಂತ ವಾಂತಿ ಆಗಿದ್ದು? ಗಂಗಿ ಕುಕ್ಕಳೆ ನೀನು, ಕುಕ್ಕ ಕುಂಡ್ರಿಸ್ತಾ ಇದ್ಯಾ? ಯಾಕೆ ಅಷ್ಟೊಂದು ಸುಸ್ತಂತ? ಏನಂತೆ ಯಾಕಂತ ವಾಂತಿ ಆಗಿದ್ದು? ಅಯ್ಯೋ ಏನು ಇಲ್ಲ ಕಣೆ ಸಾಕಮ್ಮ, ಏನೋ ಪಿತ್ತಕ್ಕೆ ವಾಂತಿ ಆಗೈತೆ, ಏನೋ ತಿಂದಿರ್ತೀಯ, ತಂಗಳದ ಬಿಸಿದನ ಅದಕ್ಕೆ ವಾಂತಿ ಆಗಿರುತ್ತೆ ಅಂತ ಹೇಳಿದ್ರು ಪಂಡಿತ್ರು. ನಾನೆಲ್ಲೋ ಬಸ್ರಿ ಆಗಿರ್ಬೇಕೇನೋ ಗಂಗಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಆಗಿಲ್ವಂತೆ. ಪಿತ್ತಕ್ಕಾಗೈತೆ ವಾಂತಿ ಅಂತ ಹೇಳಿದ್ರು ಪಂಡಿತ್ರು. ನನಗೆ ಗೊತ್ತಿತ್ತು ಕಣೆ, ನನಗೆ ಗೊತ್ತಿತ್ತು ಇವಳು ವಾಂತಿ ಮಾಡ್ದಾಗ್ಲೆ ಅನ್ಕಂಡೆ. ಇವಳಿಗೆಲ್ಲಿ ಬಸ್ರಿ ಆಗಿರ್ತಾಳೆ, ಪಿತ್ತಕ್ಕೋ ಇಲ್ಲ ಆಳಮುಳೆ ಯಾತ ತಿಂದಿರ್ತಾಳೆ, ಅದಕ್ಕೆ ವಾಂತಿ ಆಗಿರುತ್ತೆ ಅಂತ ನಾನು ಅವಾಗಲೇ ಹೇಳಿಲ್ವೇನೆ ಗಂಗಿ. ನೋಡು ನನ್ನ ಮಾತು ಸುಳ್ಳಾಗಲ್ಲ ಯಾವತ್ತೂ. ನೀನು ಏನೋ ದೊಡ್ಡದಾಗಿ ಹೇಳ್ತಿದ್ದೆ ಭಾಗ್ಯಮ್ಮ, ಬಸ್ರಿ ಆಗ್ಯವಳೇನೋ ನಿನ್ ಸೊಸೆ ಅಂತಾನ. ನನಗಿನ್ನ ಚೆನ್ನಾಗಿ ಗೊತ್ತಾ ನಿನಗೆ? ತಗ ಅಂದ್ರೆ ನಿನ್ ಮಾತಿನ ಅರ್ಥ ಏನೇ? ಇವಳು ಬಸ್ರಿ ಆಗಲ್ಲ ಅಂತಾನ, ಇವಳು ತಾಯಿ ಆಗಲ್ಲ ಅಂತಾನ. ಯಾಕೆ ನಿನ್ ಮೊಮ್ಮಕ್ಕಳನ್ನ ಎತ್ಕೋಬೇಕು ಅಂತ ಆಸೆ ಇಲ್ವೇನೆ ಸಾಕಮ್ಮ? ಆಸೆ ಏನೋ ಐತೆ, ಆದ್ರೆ ಇವಳಿಗೆ ಆ ಶಕ್ತಿ ಇರ್ಬೇಕಲ್ಲ, ಆ ಯೋಗ ಇರ್ಬೇಕಲ್ಲ, ಮಕ್ಕಳು ಭಾಗ್ಯ ಅನ್ನೋದು ಇರ್ಬೇಕಲ್ಲ. ಎಲ್ಲ ರಣೆ ಬರ್ದಾಗನು ಮಕ್ಕಳು ಫಲ ಇರಲ್ವಂತೆ. ಎಲ್ಲ ನಮ್ಮಂಗೇನ ಹೇಳು? ಓಹೋ ನಿನಗೆ ಮೊಮ್ಮಕ್ಕಳನ್ನ ಎತ್ಕೋಬೇಕು ಅಂತ ಆಸೆ ಐತಿ, ಆದ್ರೆ ಇವಳಿಗಾಗಲ್ಲ ಅಂತ ನಿನ್ನ ಮಾತು. ಇವಳಿಗಾದ್ರೆ ಸಂತೋಷ ಆಗುತ್ತಾ? ಅಯ್ಯೋ ಇವಳಿಗೆ ಆಗೋದು ಒಂದೇ, ಆ ಸೂರ್ಯ ಪಶ್ಚಿಮದ ಕಡೆ ಹುಟ್ಟೋದು ಒಂದೇನೆ. ತಗ ಯಾವುದು ಸಾಧ್ಯ ಆಗಲ್ಲ. ನಾನು ನೋಡ್ತಾ ಇಲ್ವಾ ಇಷ್ಟು ವರ್ಷ ಇವಳು ಮದ್ವೆ ಆಗಿ ಬಂದಾಗಿಂದಾನ ಎಂದೂ ಇವಳು ತಾಯಿ ಆಗಿದ್ದು ನೋಡ್ಲಿಲ್ಲ, ಆಗ್ತವೆ ಅನ್ನೋ ಬೀದೂ ಇಲ್ಲ, ನಂಬಿಕೆನೂ ಇಲ್ಲ. ಏನ್ ಮಾಡಕ್ಕಾಗತ್ತೆ? ನನ್ನ ಮಗ ಇವಳು ಮದ್ವೆ ಮಾಡ್ಕೊಂಬಂದ, ಏನೋ ನನ್ನ ಮನೆ ಬೆಳಗ್ತಾಳೆ ಅಂತಾನ. ಅದ್ ನೋಡಿರೆ ಯಾತೂ ಇಲ್ಲ. ನನ್ನ ಮಗುಗುನು ಪಾಪ ಅದೇ ಚಿಂತೆ. ಇನ್ಮೇಲೆ ಅಂತ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಕಣೆ ಸಾಕಮ್ಮ, ನಿನ್ಗೂ ನಿನ್ ಮಗುಗುನು. ಎಮ್ಮೆಯಿಂದ ಹೇಳ್ಕೋಬಹುದು ನಾನು ತಂದೆ ಆಗ್ತಾ ಇದ್ದೀನಿ ಅಂತಾನ. ನೀನು ಅಷ್ಟೇನೆ ಎಲ್ಲ ತಗು ಹೇಳ್ಕೊಂಬರ್ಬೋದು. ನಾನು ಅಜ್ಜಿ ಆಗ್ತಾ ಇದ್ದೀನಿ ಅಂತಾನ. ಇನ್ನೊಂದ 9 ತಿಂಗಳು 1 ವರ್ಷ ಹೋದ್ರೆ ನೀನು ಮೊಮ್ಮಗುನ ಎತ್ಕೋಬಹುದು, ಎತ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡ್ಕೊಬರ್ಬೋದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಇನ್ನೊಂದು ವರ್ಷದೊಳಗೆ ಆಗುತ್ತೆ ಇವಳಿಗೆ ಅಂತಾನ? ಹೂ ಕಣೆ ಸಾಕಮ್ಮ, ಈಗ ಗಂಗಿ ತಾಯಿ ಆಗ್ತಾ ಇದ್ದಾಳೆ. ಪಂಡಿತ್ರೆ ಹೇಳಿದ್ರು ಇವಳು ಬಸ್ರಿ ಅಂತಾನ. ಸುಮ್ನಿರೇ ಭಾಗ್ಯಮ್ಮ, ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇರ್ಬೇಕು. ಈಗಿನ ಪಂಡಿತ್ರೆ ಹೇಳಿದ್ರು ತಾಯಿ ಆಗ್ತಿಲ್ಲ, ಏನಿಲ್ಲ, ಪಿತ್ತಕ್ಕಾಗೈತು ವಾಂತಿ, ಆಳಮೊಳ ತಿಂದೇವಳೆ ಅಂತ ಹೇಳಿದಳು. ಈಗಾಲೇನೆ ತಾಯಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಸುಳ್ಳು ಹೇಳ್ಬೇಡ, ಸುಮ್ನಿರು. ನನಗೆ ಗೊತ್ತಿಲ್ವ ಇವಳು ಬಂಡವಾಳ, ಇವಳಿಗೆಲ್ಲ ಐತಿ ಅಂತ ಇದು. ಅಯ್ಯೋ ಸಾಕಮ್ಮ, ನೀನ್ ಏನಂತೀಯ ಅಂತ ಹೇಳಿ ಸುಳ್ಳು ಹೇಳೋಣ ಅಂತಾನ ನಾನೇ ಹೇಳ್ಕೊಟ್ಟಿದ್ದು ಗಂಗಿಗೆ. ನೋಡ ನಿಮ್ಮ ಅತ್ತೆ ಏನಂತಾಳೆ ಅಂತಾನ. ನಿನಗೆ ಇಷ್ಟೊಂದು ತಾತ್ಸಾರ ಇರಬಾರ್ದು ಸೊಸೆ ಅಂದ್ಮೇಲೆ. ನಿಮ್ದು ಮಾತು ಏನೇ ಇರ್ಲೇಳು, ಆದ್ರೆ ಅವಳು ತಾಯಿ ಆಗ್ತಾ ಇದ್ದಾಳೆ ಅಂದಾಗ ನಿನಗೆ ಸಂತೋಷ ಆಗ್ಬೇಕು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳೊಂದಿಷ್ಟು ಚೆನ್ನಾಗಿ ನೋಡ್ಕೊ. ಇನ್ಮೇಲೆ ಬಿಸಿ ಬಿಸಿ ಅಡುಗೆ ಮಾಡಿಕ್ಕೋದು, ಯಾತನ ಮೊಟ್ಟೆ ಪಟ್ಟೆ ಬೇಯಿಸ್ಕೊಡೋದು ಅದನ್ನೆಲ್ಲ ಮಾಡು. ಅವಳ ಹತ್ರ ಭಾರನೂ ಎತ್ತಿಸ್ಬೇಡ ಒಂದು ಸ್ವಲ್ಪ ದಿನ. ಪಂಡಿತರು ಹೇಳವ್ರಿ ಚೆನ್ನಾಗಿ ನೋಡ್ಕೊ. ನಿಮ್ಮ ಮಾತನ್ನ ನಂಬಲ್ಲ. ಈಗ ಹೇಳ್ತಾರ ಸುಳ್ಳು, ಮೊದ್ಲು ಹೇಳಿದ್ದೆ ನಿಜ. ಇಲ್ಲತ್ತೆ ಪಂಡಿತ್ರೆ ಹೇಳಿದ್ರು ನಿನ್ ಬಸ್ರಿ ಕಣಮ್ಮ ಅಂತಾನ. ಬೇಕಂದ್ರೆ ನೀವೇ ಹೋಗಿ ಕೇಳ್ಕೊಂಬರೋಗ್ರಿ. ಹೌದಾ ನಿಜಾನ? ನನ್ಗೆ ಯಾಕೋ ನಿಮ್ಮ ಮೇಲೆ ಅನುಮಾನ, ಸುಳ್ಳು ಹೇಳ್ತಾ ಇದ್ದೀರೋ ಏನೋ ಅಂತಾನ. ನಾವೇಕೆ ಸುಳ್ಳು ಹೇಳಿ? ಹೋಗಿ ಪಂಡಿತ್ರನ್ ಕೇಳ್ಕೊಬರ ಹೋಗಿ, ಬೇಕು ಅಂದ್ರೆ ಅಷ್ಟೊಂದು ಅನುಮಾನ ಇದ್ರೆ. ಹೌದಾ ಸರಿ ಆಯ್ತು ಬಿಡು, ಯಾವಾಗ ನಾ ಅತ್ಲಾಗ ಹೋದಾಗ ಕೇಳ್ಕೊಂಬರ್ತೀನಿ. ಈಗ ನನ್ಗೊಂದು ಸ್ವಲ್ಪ ಕೆಲಸ ಐತೆ, ತಿಪ್ಪೆಗುಡಿಗೆ ಹೋಗ್ಬೇಕು, ಹೋಗಿ ಬರ್ತೀನಿ. ಮತ್ತೆ ಇವಾಗ ಸೀದಾ ಪಂಡಿತರ ಹತ್ರನೇ ಹೋಗಿರ್ತಾಳೆ. ಸುಮ್ಮನೆ ತಿಪ್ಪೆಗುಂಡೆಗೆ ಹೋಗ್ಬೇಕು ಅಂತಾನ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನೋ ಬಿಡು ಬಗ್ಗೆ ಕೈ, ಏನಾದ್ರೂ ಮಾಡ್ಕೊಂಬ್ಲೇಳು ಸದ್ಯ. ಕುಕ್ಕ ಹೆಂಗೋ ಈ ಊರಾಗೆ ನಿಮ್ಮಂಥವ್ರು ಇರೋದಕ್ಕೆ ನಮ್ಮಂಥವ್ರು ಒಂದಿಟ್ಟು ಸಹಾಯ ಆಗುತ್ತೆ. ಕುಕ್ಕಳಕ್ಕ ಕುಕ್ಕ. ಇಲ್ಲ ಕಣಮ್ಮ ಹೋಗ್ಬೇಕು, ಮಂತಕ್ಕೆ ಹೋಗ್ತೀನಿ. ನೀನು ಹೋಗಿ ಮನೆಗೆ ಹೋಗಿ ಒಳಕ್ಕೆ ಹೋಗಿ ಸುಮ್ಮನೆ. ಇಲ್ಲೇನು ಕುಕ್ಕಂತೀವಿ ಹೊರಗೆ. ಸರಿ, ಒಂದು ಸ್ವಲ್ಪ ಹೊತ್ತು ಕುಕ್ಕೊಂಡಿದ್ದು ಹೋಗ್ತೀನಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.